ಹಾಲೆಲುಯಾ, ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಆವರ್ತಿ ರಾತ್ರಿ ವೇಳೆಯಲ್ಲಿ ನಮ್ಮನ್ನೆಲ್ಲ ತಗ್ಗಿಸಿಕೊಂಡು ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಟ್ಟು ಒಂದು ಪ್ರಾರ್ಥನೆ ಮಾಡಿಕೊಳ್ಳೋಣ. ಒಂದು ವಾಕ್ಯ ಭಾಗಕ್ಕೆ ಹೋಗೋಣಂತೆ. ಪ್ರೀತಿ ಸ್ವರೂಪನಾದ ದೇವರೇ, ಕರುಣವುಳ್ಳ ಕರ್ತಾವೇ, ನಿಮಗೆ ಸ್ತೋತ್ರಪ್ಪ. ಪವಿತ್ರಾತ್ಮರೇ, ನಿಮಗೆ ಸ್ತೋತ್ರ. ಈ ರಾತ್ರಿ ವೇಳೆಯಲ್ಲಿ ವಾಕ್ಯದೊಂದಿಗೆ ನೀವು ಮಾತನಾಡು ತಂದೆ. ನಾವು ಕೇಳುತ್ತೇವಪ್ಪ, ಯೇಸು ಸ್ವಾಮಿ ನಾಮದಲ್ಲಿ ತಂದೆ. ಕೀರ್ತನೆ ಗ್ರಂಥದಲ್ಲಿ 78ನೇ ಕೀರ್ತನೆ, ಅದರಲ್ಲಿ ಮೊದಲನೇ ವಚನವನ್ನು ತೆಗೆದು. ಕೀರ್ತನೆ ಗ್ರಂಥ 78ನೇ ಕೀರ್ತನೆ ಮೊದಲನೇ ವಚನ. ನನ್ನ ಜನರೇ, ನನ್ನ ಉಪದೇಶಕ್ಕೆ ಕಿವಿಗೊಡಿರಿ. ಹಾಲೆಲೂಯಾ. ದೇವರು ನಮಗೆ ಆವಾಗ ಇಸ್ರಾಯೇಲರಿಗೆ ಹೇಳ್ತಾರೆ, ಇಸ್ರಾಯೇಲರಿಗೆ ಉಪದೇಶಯುಕ್ತವಾದ ಉಪದೇಶ ಮಾಡಲಿಕ್ಕೆ. ಅದೇ ರೀತಿಯಾಗಿ ಇವತ್ತು ನಮಗೆ ನನ್ನ ಜನರೇ, ದೇವರು ಆದುಕೊಂಡಂಥ ಜನರೇ ನಾವು ನೀವೇ. ಈಗ ನಾವು ಆಲಯಕ್ಕೆ ಹೋಗಿ ವಾಕ್ಯ ಕೇಳಿ ಪ್ರಾರ್ಥನೆ ಮಾಡಿಸಿಕೊಂಡು ಅಂತ್ಯ ಆಶೀರ್ವಾದ ತನಕ ನಾವು ಆಲಯದಲ್ಲಿ ಇರ್ತೇವೆ. ಹಾಲೆಲೂಯಾ ಅಲ್ವಾ? ಅವಾಗ ದೇವರ ಮಕ್ಕಳಾಗಿದ್ದೇವೆ ನಾವು. ನಮಗೆ ದೇವರ ತಂದೆಯಾಗಿದ್ದಾರಲ್ಲ, ಹಾಗಾಗಿ ನಮಗೆ ಹೇಳ್ತಾ ಇದ್ದಾರೆ ದೇವರು, ನನ್ನ ಜನರೇ ನನ್ನ ಉಪದೇಶವನ್ನು ಏನಂತೆ, ಉಪದೇಶಕ್ಕೆ ಕಿವಿಗೊಡಿರಿ, ನನ್ನ ನುಡಿಗಳನ್ನು ಲಾಲಿಸಿರಿ. ಹಾಲೆಲೂಯಾ. ದೇವರು ನುಡಿಯುವಾಗ ಲಾಲಿಸಬೇಕು. ವಾಕ್ಯದ ಮುಖಾಂತರ ನಾವು ಲಾಲಿಸಬೇಕು. ವಾಕ್ಯ ಓದಿ ನಾವು ಲಾಲಿಸಬೇಕಂದ್ರೆ ಅರ್ಥ ಮಾಡಿಕೊಳ್ಳಬೇಕು. ಆಮೇಲೆ ದೇವರಾತ್ಮನ ನುಡಿಗಳಿಗೆ ನಾವು ಕಿವಿಗೊಡಬೇಕು. ಹಾಲೆಲೂಯಾ. ಎಷ್ಟು ಜನ ದೇವರಾತ್ಮನಿಂದ ನಡೆಸುವಿಕೆ ಇದ್ದೀರೋ ಅವ್ರಿಗೆಲ್ಲ ಸತ್ಯಾರ್ಥವನ್ನು ದೇವರು ತನ್ನ ಆತ್ಮದ ಮೂಲಕ ನಮ್ಮ ಆತ್ಮಕ್ಕೆ ತಿಳಿಸುತ್ತಾರೆ. ಅದಕ್ಕೆ ಮತ್ತೆ ಇಲ್ಲಿ ದೇವರಾತ್ಮ ಎಲ್ಲಾ ವಿಷಯದಲ್ಲೂ ನಮ್ಮನ್ನು ನಡೆಸ್ತಾರೆ. ಸಕಲ ವಿಷಯದಲ್ಲೂ ಸತ್ಯತೆಯಲ್ಲೂ ನಡೆಸುವಂತ ದೇವರಾಗಿದ್ದಾರೆ. ಹಾಲೆಲೂಯಾ. ಹಾಗಾಗಿ ಇವತ್ತು ನನ್ನ ಜನರೇ ನನ್ನ ಉಪದೇಶಕ್ಕೆ ಕಿವಿಗೊಡಿರಿ. ಈ ಲೋಕದಲ್ಲಿ ನಾವು ಜೀವಿಸುವಾಗ ಈ ಲೋಕದ ಕುರಿತು ನಾವು ಧ್ಯಾನ ಮಾಡೋದು ಬೇಡ. ಪರಲೋಕದ ಧ್ಯಾನವನ್ನ ಮಾಡಬೇಕು. ಯುಗಾಂತರದಲ್ಲೂ ನಾವು ಒಂದು ವಾಸಸ್ಥಾನಕ್ಕೆ ಹೋಗ್ಬೇಕಲ್ಲ, ಅದಕ್ಕಾಗಿ ನಾವು ದುಡಿಬೇಕು, ಪ್ರಯಾಸ ಪಡಬೇಕು. ಈ ಲೋಕದಲ್ಲಿ ಇದ್ದೇವೆ, ಆದರೆ ನಾವು ಅಲ್ಲಿಗೆ ಹೋಗುವಂತ ಪ್ಲಾನ್ ನಲ್ಲಿ ಇರಬೇಕು. ಹಾಲೆಲೂಯಾ. ಅದಕ್ಕೆ ನನ್ನ ಜನರೇ ನನ್ನ ಉಪದೇಶಕ್ಕೆ ಕಿವಿಗೊಡಿರಿ. ನಾವೆಲ್ಲ ಈಗ ದೇವರಿಗೆ ನಮಗೆ ತಂದೆಯಾಗಿದ್ದಾರೆ. ದೇವರು ಇವತ್ತೆಷ್ಟು ಪ್ರೀತಿ ಮಾಡ್ತಾ ಇದ್ದಾರೆ ನಮ್ಮನ್ನ, ನಿಮ್ಮನ್ನ. ಹಾಲೆಲೂಯಾ. ಯಾಕೆಂದ್ರೆ ಯಾವತ್ತು ಹಿಂಜಾರಿ ಹೋಗಬೇಡ್ರಿ. ನನ್ನ ಶಬ್ದವನ್ನು ನೀವು ಲಾಲಿಸ್ರಿ, ಅವಾಗ ಎಲ್ಲೂ ತಪ್ಪುವುದಿಲ್ಲ. ಸೈತಾನ ಕಾಯ್ತಾ ಇದ್ದಾನೆ, ಸ್ವಲ್ಪ ಹೊರಗಡೆ ಬಂದ್ರೆ ಸಾಕು ಹೀಗೆ ಹಿಡ್ಕೊಂಡು ಬಿಡಕ್ಕೆ ಬಿಡುವುದೇ ಇಲ್ಲ ಆತನು. ಅವನ ಕೈಗೆ ಸಿಕ್ಕದಂತೆ ನನ್ನ ಉಪದೇಶಕ್ಕೆ ಕಿವಿಗೊಡಿರಿ. ಹಾಲೆಲೂಯಾ. ದೇವರ ಒಂದು ಶಬ್ದಕ್ಕೆ ಕಿವಿಗೊಡುವುದಾದರೆ ನಾವು ಅವಾಗ ಎಲ್ಲಿ ದುರಾತ್ಮನಿಗೆ ನಾವು ಕಿವಿ ಕೊಡ್ತೇವೆ? ಎಂದಿಗೂ ಕೊಡುವುದಿಲ್ಲ. ದೇವರೇ ನಮ್ಮ ಪಕ್ಷದಲ್ಲಿ ಇರುವಾಗ ನಮ್ಮನ್ನ ಎದುರಿಸುವವರು ಯಾರು? ಈ ರಕ್ತ ಮಾಂಸಗಳಿಗೆ ನೀವು ಎದುರುದು ಬೇಡ. ನೀವು ಯಾವುದಕ್ಕೂ ಭಯ ಪಡಬೇಡ್ರಿ. ಸದಾ ಕಾಲ ನಿಮ್ಮೊಂದಿಗೆ ನಾನು ಇರ್ತೇನೆ. ಹಾಲೆಲೂಯಾ. ಹಾಗಾಗಿ ದೇವರು ನಮಗೆ ಹೇಳ್ಕೊಡ್ತಾ ಇದ್ದಾರೆ, ಧೈರ್ಯವಾಗಿರ್ರಿ, ನನ್ನ ಶಬ್ದಕ್ಕೆ ಕಿವಿಗೊಡ್ರಿ, ನೀವೆಂದಿಗೂ ತಪ್ಪುವುದೇ ಇಲ್ಲ, ಹಿಂಜಾರುವುದೇ ಇಲ್ಲ ಅಂತ ಹೇಳ್ತಾರೆ ಸ್ವಾಮಿ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡುವಂಥವರಾಗಿರ್ಬೇಕು. ಹಾಲೆಲೂಯಾ. ನಾನು ಬಾಯಿ ತೆರೆದು ಸಾಮ್ಯ ರೂಪವಾಗಿ ಉಪದೇಶಿಸುವೆನು. ದೇವರು ಹೇಳ್ತಾರೆ, ನಾನು ಬಾಯಿ ತೆರೆದು ಸಾಮ್ಯ ರೂಪವಾಗಿ ಉಪದೇಶ ಮಾಡುತ್ತೇನೆ. ಹಾಲೆಲೂಯಾ. ಮೋಶೆ ಜೊತೆಗೆ ಮಾತನಾಡಿದ್ರಲ್ಲ ದೇವರು. ಹಾಲೆಲೂಯಾ. ಅದೇ ರೀತಿಯಾಗಿ ಸಾಮ್ಯ ರೂಪವಾಗಿ ಈ ವಾಕ್ಯದ ಮುಖಾಂತರ, ಪವಿತ್ರಾತ್ಮರ ಮುಖಾಂತರ ನಮಗೆ ಮಾತನಾಡ್ತಾ ಇದ್ದಾರೆ. ನಾವಲ್ಲಿಗೆ ಕಿವಿ ಕೊಡಬೇಕು. ನಾವೆಲ್ಲಿ ಕಿವಿ ಕೊಡ್ತಾ ಇದ್ದೇವೆ? ಲೋಕದ ಭಾಷೆಗಳಿಗೆ, ಲೋಕದ ಮಾತುಗಳಿಗೆ ಕಿವಿ ಕೊಡ್ತಾ ಇದ್ದೇವೆ. ದೇವರ ಮಾತಿಗೆ ಅದು
ನಾವು ಆ ಶಬ್ದವನ್ನ ಗ್ರಹಿಸ್ಕೊಳ್ಳೋಕೆ ನಮ್ಮ ಕೈಲಿ ಆಗ್ತಾ ಇದೆ. ಹಲ್ಲೆಲೂಯಾ. ಇಲ್ಲಿ ದೇವರು ಹೇಳ್ತಾರೆ, ನನ್ನ ಜನರೇ ನನ್ನ ಉಪದೇಶವನ್ನ ಕೇಳಿ. ದೇವರ ಉಪದೇಶವನ್ನ ಕೇಳುವಾಗ ಅವಾಗ ನಮಗೇನಾಗ್ತದೆ, ಈ ಲೋಕದಲ್ಲಿ ಇದ್ರೂ ಸತ ಪವಿತ್ರಾತ್ಮರು ನಮ್ಮ ಒಳಗೆ ವಾಸ ಮಾಡುವಂಥ ಸಮಯದಲ್ಲಿ ಆವಾಗ ನಮಗೆಲ್ಲ ದೇವರ ಶಬ್ದಗಳನ್ನು ನಮಗೆ ಕ್ಲೀನಾಗಿ ಅರ್ಥ ಆಗ್ತದೆ. ಈ ರೀತಿಯಾಗಿ ಜೀವಿಸು, ಹಿಂಗೆ ಬದುಕಬೇಕು. ಈ ಲೋಕದ ಆಸೆಗಳಿಗೆ ಒಳಗಾಗಬೇಡ. ಒಳಗಾಗಿದ್ರೆ ಹಿಂಜಾರಿ ಹೋಗ್ಬಿಡ್ತೀಯ. ಒಂದು ಹಣದ ವಿಷಯ ಇರಲಿ, ಒಂದು ಆಸ್ತಿಯ ವಿಷಯ ಇರಲಿ, ಯಾವ ವಿಷಯಗಳಾಗಿರಲಿ ಎಚ್ಚರಿಕೆಯಿಂದ ಇರಬೇಕು. ಹಲ್ಲೆಲೂಯಾ. ಎಲ್ಲಾರ ನಿಮ್ಮನ್ನ ನೀವು ಕಾಪಾಡಿಕೊಳ್ಳಿರಿ. ಯಾಕಂದ್ರೆ ನನ್ನ ಬರೋಣ ಸಮೀಪವಾಗಿದೆ, ನಿಮ್ಮನ್ನ ಎಚ್ಚರಿಕೆಯಿಂದ ಕಾಪಾಡಿಕೊಳ್ಳ್ರಿ ಅಂತ ದೇವರು ಹೇಳ್ತಾರೆ. ನಾನು ಉಪದೇಶವನ್ನು ನಿಮಗೆ ಕೊಟ್ಟಿದ್ದೇನೆ, ನೀವು ಧ್ಯಾನ ಮಾಡ್ರಿ, ಅದ್ರ ಪ್ರಕಾರ ಜೀವಿಸ್ರಿ. ನಾವಿವತ್ತು ಬೈಬಲ್ ಓದಲಿಕ್ಕೆ ರೆಡಿ ಇಲ್ಲ. ಭಾನುವಾರವನ್ನು ತೆಗೆದುಕೊಂಡೋದ್ರೆ ಸಾಕು. ಹಾಗಲ್ಲ. ಅದಕ್ಕೆ ಭಾನುವಾರ ಆಗಿ ನಾವು ಭಾನುವಾರ ಮಾತ್ರ ಕ್ರಿಸ್ತರಾಗಿದ್ರೆ ಏನೂ ಪ್ರಯೋಜನ ಇಲ್ಲ. ಹಲ್ಲೆಲೂಯಾ. ಪ್ರತಿ ದಿವಸ ನಾವು ಕ್ರಿಸ್ತರಾಗಿರ್ಬೇಕು. ಪ್ರತಿ ದಿವಸ ಅಲ್ಲ, ನಾವು ಕ್ಷಣಕ್ಕೂ ಹಲ್ಲೆಲೂಯಾ ಯಾವಾಗಲೂ ದೇವರು ನಮ್ಮ ಮುಂದೆ ಇರಬೇಕು. ಯಾವಾಗಲೂ ಯಾವ ಕಾರ್ಯಗಳು ನಡೆಸೋದಾದ್ರೆ ನಮಗೆ ನಮ್ಮ ಮುಂದೆ ದೇವರನ್ನ ಇಟ್ಟುಕೊಂಡು, ಅಂದರೆ ಯಾವಾಗಲೂ ಪ್ರಾರ್ಥನೆ ಮಾಡಬೇಕು. ದೇವರೇ, ನಾನು ಕೆಲಸ ಮಾಡ್ತಾ ಇದ್ದೀನಿ, ಸರಿ ತಪ್ಪು ನನಗೆ ತಿಳಿಯೋದು, ನೀನು ತಿಳಿಸಿಕೊಡು. ದೇವರಾತ್ಮನ ತಿಳಿಸಿಕೊಡ್ತಾರೆ. ದೇವರಾತ್ಮನ ಶಬ್ದವೇ ಗೊತ್ತಿಲ್ಲ ಅಂದ್ರೆ ಹೇಗೆ ಮತ್ತೆ ನಾವು ಅರ್ಥ ಮಾಡ್ಕೊಳ್ಳೋದು ದೇವರು? ಭಾರಿ ದೇವರ ಆದುಕೊಂಡ ಜನಾಂಗಗಳಿಗೆ ದೇವರು ತಿಳಿಸಿಕೊಡ್ತಾರೆ. ನಾವು ಅವ್ರ ಉಪದೇಶಕ್ಕೆ ಕಿವಿ ಕೊಡಬೇಕು. ಅವ್ರು ಬಾಯ್ದೆರೆದು ಮಾತನಾಡುವಾಗ ನಾವು ಆ ಶಬ್ದವನ್ನು ಲಾಲಿಸಬೇಕು. ಹಲ್ಲೆಲೂಯಾ. ಭಾರಿ ಎಚ್ಚರಿಕೆಯಿಂದ ಇರಬೇಕು. ದೇವರ ಆದುಕೊಂಡ ಜನಾಂಗಗಳು ಎಲ್ಲಿ ತನಕ ನಾವು ಈ ಲೋಕ ಬಿಡೋ ತನಕ ಎಲ್ಲಾರ ಹಿಂಜಾರಿ ಹೋಗಿದ್ರೆ ದೇವರೇ, ನಮ್ಮ ಗತಿ ಭಾರಿ ಕಷ್ಟ ಆಗ್ತದೆ. ಆ ರೀತಿ ಆಗಬಾರ್ದು. ನಾವು ಎಚ್ಚೆತ್ಕೊಂಡು ತುಂಬ ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಲ್ಲೆಲೂಯಾ. ಹಾಗೂ ಪೂರ್ವಕಾಲದ ಗುಡಾರ್ಥಗಳನ್ನು ಹೊರಪಡಿಸುವೆನು. ಹಲ್ಲೆಲೂಯಾ. ನೋಡಿ, ನನ್ನ ಜನರೇ ನನ್ನ ಉಪದೇಶಕ್ಕೆ ಕಿವಿಗೊಡಿರಿ, ನಾನು ನನ್ನ ನುಡಿಗಳನ್ನು ಲಾಲಿಸಿರಿ. ಇವೆಲ್ಲ ದೇವರ ಮಾತುಗಳಿಗೆ ನಾವು ವಿಧೇಯರಾಗಿ ನಡೆಯುವಾಗ ಇಲ್ಲಿ ಕೆಳಗಡೆ ದೇವರು ಹೇಳ್ತಾ ಇದ್ದಾರೆ, ಪೂರ್ವಕಾಲದ ಗುಡಾರ್ಥಗಳನ್ನು ಹೊರಪಡಿಸುವೆನು. ಪೂರ್ವಕಾಲ, ಹಳೆಯ ಕಾಲದ ಗುಡಾರ್ಥ ರಹಸ್ಯಗಳನ್ನ ನಿಮಗೆ ನಾನು ತಿಳಿಸಿಕೊಡ್ತೇನೆ. ಯಾಕೆಂದ್ರೆ ನೀವು ನನ್ನ ಜನರು, ನಿಮಗೆ ತಿಳಿಸಿದ ಮತ್ತಾರಿಗೆ ನಾನು ತಿಳಿಸಲಿ. ಹಲ್ಲೆಲೂಯಾ. ಎಷ್ಟು ಒಳ್ಳೆ ದೇವರಿದ್ದಾರೆ. ಅದಕ್ಕೆ ಭಕ್ತನು ಹೇಳ್ತಾನೆ, ಎಂತ ಒಳ್ಳೆ ದೇವರು ಏಸಯ್ಯ, ಎಂತ ಒಳ್ಳೆ ದೇವರು ಏಸಯ್ಯ ಅಂತ. ತುಂಬಾ ಹಾಡು ದೊಡ್ಡದಿದೆ, ಆದರೆ ನಾನು ಒಂದೇ ಒಂದು ಮಾತಿನಲ್ಲಿ ಅದನ್ನು ಹೇಳಲಿಕ್ಕೆ ಇಷ್ಟಪಟ್ಟಿದ್ದೇನೆ. ಹಾಗಾಗಿ ಇಂಥ ಒಳ್ಳೆ ದೇವರು ನಮಗೆ, ಯಾಕೆಂದರೆ ಒಬ್ಬ ಒಂದು ಸಣ್ಣ ಮಕ್ಕಳು ಒಂದು ಶಾಲೆಯಲ್ಲಿ ಕೂರುವಾಗ ಅವರಿಗೆ ಪೆನ್ನು ಪುಸ್ತಕಗಳಿಟ್ಕೊಂಡು ಹೇಗೆ ಬರಿಬೇಕು ಗೊತ್ತಿಲ್ಲವಾಗ ದೇವರು ತಾನೇ ಅವರ ಪಕ್ಕದಲ್ಲಿ ಕೂತುಕೊಂಡು ಕೈ ಹಿಡಿದು ಹೇಗೆ ಬರೆಸುತ್ತಾರೆ. ಅದೇ ರೀತಿಯಾಗಿ ಇವತ್ತು ನಿಮಗೆ ದೇವರು ಉಪದೇಶವನ್ನು ಮಾಡ್ತಾ ಇದ್ದಾರೆ ವಾಕ್ಯದ ಮುಖಾಂತರ. ಚಿಕ್ಕ ಮಕ್ಕಳಿಗೆ ಒಂದು ಶಾಲೆಯಲ್ಲಿ ಹೇಗೆ ಒಂದು ಅವರು ಟೀಚರ್ ಮಾಸ್ಟರ್ಸ್ಗಳ ಹೇಳಿಕೊಡ್ತಾರೋ, ಅದೇ ರೀತಿಯಾಗಿ ದೇವರು ಚಿಕ್ಕ ಮಕ್ಕಳಿಗೆ ಶಾಲೆ ಮಾಸ್ಟರ್ ಇರ್ಬೋದು, ಟೀಚರ್ ಇರ್ಬೋದು, ಇಲ್ಲ ದೇವರೇ ಕಲಿಸಿಕೊಡ್ಬೋದು. ಅದೇ ರೀತಿಯಾಗಿ ನಿಮ್ಮನ್ನ ಯಾಕೆ ದೇವರ ಮಾತನ್ನ ಮೇಲೆ ನಡೀತಾ ಇದ್ದೇವೆ ನಾವು. ಹಲ್ಲೆಲೂಯಾ. ಲೋಕದಲ್ಲಿ ಇದ್ದುಕೊಂಡು ದೇವರೇ, ನನಗೆ ಲೋಕ ಇದೀನಿ, ಜೀವಂತವಾಗಿ ಇಲ್ಲಿ ಜೀವಿಸಬೇಕು, ಜೀವಂತವಾಗಿದ್ದೇನೆ ಸ್ವಾಮಿ, ನಿನ್ನ ಬರೋಣ ತನಕ ನಮ್ಮನ್ನ ಯಾರೂ ಏನೋ ಉಪದ್ರವ ನಡೆಯದಂತೆ ನೀನು ಕಾಪಾಡುವಂತ ದೇವರಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರ ಎಂಬುದಾಗಿ ಪ್ರಾರ್ಥನೆಯೊಂದಿಗೆ ಸದಾಕಾಲ ಈ ವಾಕ್ಯವನ್ನು ಧ್ಯಾನ ಮಾಡಿ ಅದರ ಪ್ರಕಾರ ಜೀವಿಸುವಂತವರಿಗೆ ದೇವರೆಂದಿಗೂ ಕೈ ಬಿಡುವುದಿಲ್ಲ. ನನ್ನ ಜನರೇ ನನ್ನ ಉಪದೇಶಕ್ಕೆ ಕಿವಿಗೊಡಿರಿ. ಹಲ್ಲೆಲೂಯಾ. ಅದಕ್ಕೆ ದೇವರ ಉಪದೇಶಕ್ಕೆ ಕಿವಿಗೊಡುವಾಗ ಇಲ್ಲಿ ಪೂರ್ವಕಾಲದ ಗುಡಾರ್ಥಗಳನ್ನು ಹೊರಪಡಿಸುವೆನು, ನಿಮ್ಗೆ ಅಂದ್ರೆ ತಿಳಿಸಿಕೊಡ್ತೇನೆ ನಾನು. ಹಲ್ಲೆಲೂಯಾ. ಅವರ ಸಂತತಿಯವರಿಗೆ
ಮರೆಯಾಗದೆ ಯೆಹೋವನ ಘನತೆಯನ್ನು, ಆತನ ಪರಾಕ್ರಮ ಅದ್ಭುತಗಳನ್ನು ಮುಂದಿನ ಸಂತತಿಯವರಿಗೂ ವಿವರಿಸುವನು. ಮುಂದಿನ ಸಂತತಿಯವರಿಗೂ ದೇವರು ವಿವರಿಸುತ್ತಾರೆ. ಹಾಲೆಲೂಯಾ. ನಮ್ಮ ಸಂತತಿ ಮುಂದೆ, ನಮ್ಮ ಜನರೇಷನ್ ಹಂಗೆ ದೇವರಲ್ಲಿ ಬೆಳೀತಾ ಹೋಗ್ತದೆ. ಇದಕ್ಕಾಗಿ ದೇವರು ನಮ್ಮನ್ನ ಕರೆದಿದ್ದಾರೆ. ಹಾಲೆಲೂಯಾ. ಎಂತ ಒಳ್ಳೆ ದೇವರು. ನನ್ನ ಜನರೇ, ನನ್ನ ಉಪದೇಶಕ್ಕೆ ಕಿವಿಗೊಡಿ. ಹಾಲೆಲೂಯಾ. ಇಂಥ ಒಳ್ಳೆ ದೇವರು ನಮಗೆ ಎಲ್ಲಿಯೂ ಸಿಕ್ಕುವುದಿಲ್ಲ ಪ್ರಿಯನಾದ ಸಹೋದರ ಸಹೋದರಿ. ಯಾಕೆಂದರೆ ನಾವು ಇದನ್ನು ಹಿಡ್ಕೊಂಡು ಧ್ಯಾನ ಮಾಡಬೇಕಾಗಿದೆ. ಆ ಧ್ಯಾನ ಮಾಡುವಾಗ, ವಾಕ್ಯವನ್ನು ಓದಿ ಧ್ಯಾನ ಮಾಡುವಾಗ ಖಂಡಿತ ದೇವರು ಜಯ. ಯೇಸು ಸ್ವಾಮಿ ಹೆಸರಿನಲ್ಲಿ ಇವತ್ತವರೆಗೂ ಈ ವಾಕ್ಯ ಹಿಡಿದಂಥವರು, ಈ ಗ್ರಂಥ ಹಿಡಿದಂಥವರು ಎಂದಿಗೂ ಹಿಂಚಾರಿ ಹೋಗೇ ಇಲ್ಲ. ಹಾಲೆಲೂಯಾ. ಯಾಕೆಂದರೆ ಇದರೊಳಗೆ ಅಷ್ಟು ಮಹತ್ ಕಾರ್ಯಗಳು, ಅದ್ಭುತ ಕಾರ್ಯಗಳು, ಪರಲೋಕ ಮಾರ್ಗ, ಇವೆಲ್ಲ ಈ ರಹಸ್ಯವಾದ ಗುಡಾರ್ಥಗಳನ್ನು ಇದರೊಳಗೆ ಇದೆ. ನನ್ನ ಜನರೇ, ನನ್ನ ಶಬ್ದಕ್ಕೆ ದೇವರ ಮಾತಿಗೆ ಕಿವಿಗೊಡಿರಿ. ಹಾಲೆಲೂಯಾ. ಹಾಗಾಗಿ ನಾವೆಲ್ಲ ದೇವರ ಮಾತಿಗೆ ಕಿವಿಗೊಟ್ಟು ನಡೆಯೋಣ. ಮುಂದಿನ ದಿನಮಾನಗಳಲ್ಲಿ ಇನ್ನು ದೇವರು ನಮ್ಮನ್ನ ಹೆಚ್ಚೆಚ್ಚಾಗಿ ಆಶೀರ್ವದಿಸಲಿ. ಆಮೇಲೆ ಹಾಗೂ ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಎಲ್ಲರೂ ಕಣ್ಣು ಮುಚ್ಚೋಣ. ಪ್ರೀತಿ ಸ್ವರೂಪನಾದ ದೇವರೇ, ಕರುಣೆವುಳ್ಳ ಕರ್ತಾವೇ, ನಿಮಗೆ ಸ್ತೋತ್ರಪ್ಪ. ಈ ಸಂಜೆ ವೇಳೆಯಲ್ಲಿ ಸ್ವಾಮಿ ದೇವರೇ, ಈ ವಾಕ್ಯದೊಂದಿಗೆ ನೀವು ಮಾತನಾಡಿದ್ರೆ ಪವಿತ್ರಾತ್ಮರೇ, ನಿಮಗೆ ಕೋಟಿ ಕೋಟಿ ವಂದನೆ, ಸ್ತೋತ್ರಪ್ಪ. ಹಾಲೆಲೂಯಾ. ಹಾಗೂ ದೇವರೇ, ವಿಡಿಯೋ ಮುಖಾಂತರ ನೋಡುವಂಥ ಪ್ರತಿಯೊಂದು ಕುಟುಂಬಗಳಿಗೆ ಸ್ವಾಮಿ ಎಲ್ಲ ಆಶೀರ್ವದಿಸು, ಬಲಪಡಿಸು ದೇವರೇ. ಪ್ರಾರ್ಥನೆ ಕೇಳಿದಕ್ಕಾಗಿ ನಿಮಗೆ ಸ್ತೋತ್ರ, ಯೇಸು ಸ್ವಾಮಿ ನಾಮದಲ್ಲಿ ತಂದೆ. ಪ್ರೈಸ್ ಗಾಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೇಲೆ